ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಮೇಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯೆಯ. ನಾನು ಅಜ, ಅವ್ಯಯ, ಎಲ್ಲ ಭೂತಗಳ ಅಂದರೆ ಸೃಷ್ಟಿಯ ಆದಿಯಿಂದ ಏನೇನು ಅಸ್ತಿತ್ವಕ್ಕೆ ಬಂದಿದೆಯೋ ಅದರ ಎಲ್ಲದರ ಈಶ್ವರ ನಾನೇ. ಈಶ್ವರೋಪಿ ಸನ್ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯೆಯ. ಈ ಪ್ರಕೃತಿಯನ್ನು ಮಾಯೆ ಇದೆಯಲ್ಲ, ಅದನ್ನು ನನ್ನ ಅಧಿಷ್ಠಾನದಲ್ಲಿ ಇಟ್ಕೊಂಡು ನಾನು ಅದನ್ನು ನನ್ನ ಅಧೀನದಲ್ಲಿ ಇಟ್ಟು ನನಗೆ ಯಾವಾಗ ಬೇಕೋ ಆವಾಗ ಆವಿರ್ಭವಿಸ್ತೇನೆ. ನಾನು ಜನ್ಮ ಎತ್ತೋದಲ್ಲ, ಆವಿರ್ಭವಿಸ್ತೇನೆ ನಾನು. ಈ ಒಂದೇ ಒಂದು ಶ್ಲೋಕದಲ್ಲಿ ಎಷ್ಟು ಸುಂದರವಾಗಿ ಸೃಷ್ಟಿಯಿಂದ ಲಯವಾಗುವವರೆಗೆ ಏನೇನು ನಡೆಯುತ್ತೆ ಎಲ್ಲ ಅದು ನಾನೇ ಈಶ್ವರ ಅನ್ನೋದನ್ನು ಎಷ್ಟು ಚೆಂದಾಗಿ ಶ್ರೀಕೃಷ್ಣ ಹೇಳಿಬಿಟ್ಟಿದ್ದಾನೆ. ಗೀತೆಯ ಒಂದೊಂದು ಶ್ಲೋಕನೂ ಕೂಡ ಸಂಪೂರ್ಣವಾದಂತಹ ಬ್ರಹ್ಮಾಂಡದ ಅಸ್ತಿತ್ವದ ಜ್ಞಾನವನ್ನೇ ಕೊಡುತ್ತೆ. ಮತ್ತು ಇದು ಅಷ್ಟೊಂದು ದೊಡ್ಡದಾದಂತಹ ಒಂದು ವಿಜ್ಞಾನವನ್ನು ಹೇಳ್ತಾ ಇರೋದ್ರಿಂದ ಇದರಲ್ಲಿ ಎಲ್ಲ ವಿಷಯಗಳು ಬಹಳ ಸಂಕ್ಷಿಪ್ತವಾಗಿ ಬಂದು ಹೋಗಿಬಿಡುತ್ತೆ. ಅದು ನಾವು ಯಾವಾಗ ಪುರಾಣಗಳನ್ನು ಓದಿ ನಮ್ಮ ಜ್ಞಾನವನ್ನು ಪಕ್ವ ಮಾಡ್ಕೊಂಡಿರ್ತೀವೋ ಆವಾಗ ಮಾತ್ರ ಅದು ಅರ್ಥ ಆಗುತ್ತೆ. ಇಲ್ಲದೆ ಹೋದರೆ ಗೀತೆಯನ್ನು ಓದೋರಿಗೆ ಬರೀ ಕಥೆ ಹೇಳಿದಾಗಿರುತ್ತೆ, ಏನೂ ಇಲ್ಲ ಗೀತೆಯಲ್ಲಿ ಅಂತ ಅನಿಸೋಕ್ಕೆ ಶುರುವಾಗ್ಬಿಡುತ್ತೆ. ಆದರೆ ಪ್ರತಿಯೊಂದು ಶ್ಲೋಕದಲ್ಲೂ ಕೂಡ ಸೃಷ್ಟಿ ಸ್ಥಿತಿ ಲಯದ ಸಂಪೂರ್ಣ ರಹಸ್ಯವನ್ನು ಪ್ರತಿಯೊಂದು ಶ್ಲೋಕದಲ್ಲೂ ಭಗವಂತ ಸೂಕ್ಷ್ಮವಾಗಿ ಹೇಳಿದ್ದಾನೆ. ಅದು ಅರ್ಥ ಮಾಡ್ಕೊಳ್ಳೋರ ಬುದ್ಧಿವಂತಿಕೆ ಮತ್ತು ಅವರ ಸಂಸ್ಕಾರದ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮಂತ ಋತೌ ಪೌಷ ಮಾಸೆ ಶುಕ್ಲ ಪಕ್ಷೆ. ಇಂದು 24ನೇ ತಾರೀಕು ಬುಧವಾರ, ಚತುರ್ಥಿ ತಿಥಿ ಮತ್ತು ಇಂದು ಧನಿಷ್ಠ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಧನಿಷ್ಠ ನಕ್ಷತ್ರದ ಅಧಿಪತಿ ಕುಜ. ಆದರೆ ಧನಿಷ್ಠ ನಕ್ಷತ್ರ ಹಣವನ್ನು ತರುವಂತಹ, ಧನವನ್ನು ತರುವಂತಹ ನಕ್ಷತ್ರ. ಆದ್ದರಿಂದ ಇವತ್ತು ಎಲ್ಲರಿಗೂ ಯಾರ್ಯಾರಿಗೆ ನಕ್ಷತ್ರ ಅನುಕೂಲಕರವಾಗಿದೆ ಗೋಚಾರ ಅವರಿಗೆಲ್ಲರಿಗೂ ಧನಾಗಮದ ಸೂಚನೆಗಳು ಖಂಡಿತ ಇದ್ದೇ ಇರುತ್ತೆ. ಮೇಷರಾಶಿಯವರಿಗೆ ಲಾಭ. ಆದ್ದರಿಂದ ಹಣಕಾಸಿನ ವ್ಯವಹಾರಗಳಲ್ಲಿ ಇವತ್ತು ದುಡ್ಡು ಬರೋದು ನಿಮಗೆ ಖಂಡಿತ. ಆದರೆ ಇವತ್ತು ಒಂದೇ ದಿವಸ, ಇವತ್ತಿನ ಒಂದು ಸೂಚನೆಯಿಂದ ಜನ್ಮ ಇಡೀ ದುಡ್ಡು ಬರ್ತಾ ಇರುತ್ತೆ ಅಂತ ತಿಳ್ಕೊಂಡು ದುಡ್ಡು ವೆಚ್ಚಗಳನ್ನು ಮಾಡ್ಕೊಳ್ಳಕೂಡದು. ಇವತ್ತು ಧನಾಗಮವಾಗುವಂತಹ ಸಾಧ್ಯತೆಗಳು ತುಂಬ ಇರೋದ್ರಿಂದ ಯಾವುದಾದ್ರೂ ನಿಮಗೆ ವಾಪಸ್ ದುಡ್ಡು ಬರೋದಿದ್ರೆ ಅದನ್ನು ಇವತ್ತು ನೀವು ಖಂಡಿತವಾಗ್ಲೂ ಪ್ರಯತ್ನ ಪಡಬಹುದು. ವೃಷಭ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಹೈಕ್ ಅಥವಾ ಇನ್ಕ್ರಿಮೆಂಟ್ ಇವುಗಳ ಬಗ್ಗೆ ನಿಮ್ಮ ಮಾತುಕತೆಗಳು ಇವತ್ತು ನಡೆದರೆ ನಿಮಗೆ ಅದರಲ್ಲಿ ಯಶಸ್ಸು ಪ್ರಾಪ್ತಿ. ಮಿಥುನ ರಾಶಿಯವರಿಗೆ ಇವತ್ತು ಭಾಗ್ಯೋದಯವಾಗುತ್ತೆ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ವೇದನೆಗಳೆಲ್ಲವೂ ಇಂದು ಪರಿಹಾರವಾಗುತ್ತೆ. ಮಾರ್ಗದರ್ಶನ ಪ್ರಾಪ್ತಿ. ಭಗವಂತನ ಮತ್ತು ಹಿರಿಯರ ಅನುಗ್ರಹವಿಲ್ಲದೆ ಯಾವುದೇ ಭಾಗ್ಯವೂ ಕೂಡ ಫಲ ಕೊಡೋದಿಲ್ಲ. ಆದ್ದರಿಂದ ಹಿರಿಯರ ಆಶೀರ್ವಾದ ತಗೊಳ್ಳೋದನ್ನು ಮರಿಬೇಡಿ. ಕರ್ಕ ರಾಶಿಯವರಿಗೆ ಕ್ಲಿಷ್ಟಕರವಾದಂತಹ ದಿವಸ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಮುಖ್ಯವಾದಂತಹ ವಿಚಾರಗಳಲ್ಲಿ ಇವತ್ತು ಭಾವುಕತೆಯಿಂದ ಯಾವುದೇ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಆಗೋದೇ ಇಲ್ಲ. ಬೇರೆಯವರ ಸಹಕಾರ ಇರೋದಿಲ್ಲ. ಸಿಂಹರಾಶಿಯವರಿಗೆ ಉತ್ತಮವಾದಂತಹ ದಿವಸ, ಎಲ್ಲ ಕಡೆಯಿಂದ ಸಹಕಾರ ಪ್ರಾಪ್ತಿ, ಮನಸ್ಸಿಗೆ ನೆಮ್ಮದಿ, ದಾಂಪತ್ಯದಲ್ಲಿ ಸಂತಸ. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ, ಮನಸ್ಸಿಗೆ ನೆಮ್ಮದಿ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಇಂದು ಶತ್ರುಗಳು ಹಿಮ್ಮೆಟ್ಟುತ್ತಾರೆ, ವೈರ ಎಲ್ಲವೂ ಬಿಟ್ಟು ಹೋಗುತ್ತೆ ಮತ್ತು ಆರೋಗ್ಯದಲ್ಲೂ ಕೂಡ ಸುಧಾರಣೆ ಕಾಣ್ತೀರಿ. ಯಾರ್ಯಾರು ಫಿಟ್ನೆಸ್ ಡಯಟೇಷನ್ಸ್ ಎಲ್ಲ ಇದ್ದೀರಿ, ಈ ಥರದ್ರಲ್ಲಿರೋರಿಗೆಲ್ಲರಿಗೂ ಇಂದು ಅತ್ಯುತ್ತಮವಾದಂತಹ ದಿವಸ. ತುಲಾ ರಾಶಿಯವರಿಗೆ ಮನಸ್ಸಿಗೆ ಕಿರಿಕಿರಿ, ಪ್ರೀತಿ ಪ್ರೇಮ ಪ್ರಕರಣಗಳಲ್ಲಿ ಮನಸ್ಸಿಗೆ ನೋವು, ಹಣಕಾಸಿನ ವಿಚಾರದಲ್ಲೂ ತೊಂದರೆಗಳು ಇವೆಲ್ಲ ಕಾಣಬಹುದು. ಆದರೆ ಬುದ್ಧಿವಂತಿಕೆಯಿಂದ ಕೆಲಸ ನಿಭಾಯಿಸಿದರೆ ಜಯ ಸಾಧ್ಯ. ವೃಶ್ಚಿಕ ರಾಶಿಯವರಿಗೆ ನಾನಾ ರೀತಿಯ ಯೋಚನೆಗಳು, ಪ್ರಾಪರ್ಟಿ ರಿಲೇಟೆಡ್ ಅಥವಾ ನಿಮ್ಮ ಆಸ್ತಿ ಪಾಸ್ತಿಗೆ ಸಂಬಂಧಿಸಿದಂತಹ ವಿಚಾರಗಳು ಮತ್ತು ನಿಮ್ಮ ಹೆರಿಡಿಟ್ರಿಯಾಗಿ ಪಡ್ಕೊಂಡಿರುವಂತಹ ಒಂದು ಬಿಸ್ನೆಸ್ ಇರಬಹುದು, ಆಸ್ತಿ ಇರ್ಬೋದು, ಇವುಗಳ ಬಗ್ಗೆ ಸ್ವಲ್ಪ ತಲೆ ಕೆಡುತ್ತೆ. ಡಾಕ್ಯುಮೆಂಟೇಷನು, ಕೋರ್ಟ್ ಮ್ಯಾಟರ್ಗಳು ಇತ್ಯಾದಿಗಳಲ್ಲಿ ಇವತ್ತು ಸ್ವಲ್ಪ ಕ್ಲಿಷ್ಟಕರವಾದಂತಹ ಸಂದರ್ಭಗಳನ್ನು ನೀವು ಎದುರಿಸಬೇಕಾಗಿ ಬರಬಹುದು. ಧನು ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ, ಮನಸ್ಸಿಗೆ ನೆಮ್ಮದಿ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಜಯ ಪ್ರಾಪ್ತಿ ಹಾಗೂ ಆತ್ಮವಿಶ್ವಾಸ ತುಂಬ ಚೆನ್ನಾಗಿದೆ. ಮೀಡಿಯಾ ರಿಲೇಟೆಡ್ ಯಾರೇನೇ ಮಾಡ್ತಾ ಇದ್ರು ನಿಮಗೆಲ್ಲರಿಗೂ ಇಂದು ಯಶಸ್ಸು ಪ್ರಾಪ್ತಿ. ಮಕರ ರಾಶಿಯವರಿಗೆ ನಿಮ್ಮ ಕುಟುಂಬದ ವಿಚಾರದಲ್ಲಿ ಇವತ್ತು ಜಾಸ್ತಿ ತಲೆ ಕೆಡಿಸ್ಕೊಳ್ತೀರಿ. ಕುಟುಂಬಗಳು ಬಹಳ ಮುಖ್ಯವಾಗುತ್ತೆ ಮನಸ್ಸಿಗೆ, ಅದರಿಂದ ನಿಮಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಕುಂಭ ರಾಶಿಯವರಿಗೆ ನಿಮ್ಮ ರಾಶಿಗೆ ಚಂದ್ರ ಬಂದಿರೋದ್ರಿಂದ ಹಿಂದಿನ 2-3 ದಿನಗಳಲ್ಲಿದ್ದಂತಹ ಎಲ್ಲ ಮನಸ್ಸಿನ ನೋವುಗಳು ಇಂದು ಪರಿಹಾರವಾಗಿದೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗಿದೆ ಮತ್ತು ಮಾರ್ಗದರ್ಶನ ಸಿಕ್ಕಿದೆ. ಮೀನ ರಾಶಿಯವರಿಗೆ ಸ್ವಲ್ಪ ಹಿಮ್ಮೆಟ್ಟಿ ರೆಸ್ಟ್ ಇತ್ಯಾದಿಗಳನ್ನು ತಗೋಬೇಕಾದಂತಹ ದಿವಸ ಇದಾಗಿರುತ್ತೆ. ಮುಖ್ಯವಾದಂತಹ ನಿರ್ಧಾರಗಳು ಬೇಡ, 1-2 ಹೆಜ್ಜೆ ಹಿಂದೆ ಇಟ್ಟು ಮುಂದೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡಿ ಮುಂದೆ ಹೋಗುವಂತಹ ದಿನ ಇದಾಗಿರುತ್ತೆ.
ಮತ್ತು ಆರೋಗ್ಯದ ಬಗ್ಗೆ ಕೂಡ ಗಮನವನ್ನು ಕೊಡಬೇಕಾಗತ್ತೆ. ಆಧ್ಯಾತ್ಮದಲ್ಲಿ ಅತಿ ಹೆಚ್ಚಿನ ಪ್ರಗತಿ ಸಾಧ್ಯ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ, ಮನನ, ಪಠಣ, ಲೇಖನ ಯಾವುದನ್ನು ಕೂಡ ಮಾಡಿದರೂ ಜನ್ಮಾಂತರದ ಪಾಪಗಳು ನಾಶವಾಗಿ ಪುಣ್ಯ ಪ್ರಾಪ್ತಿಯಾಗಿ ನಾವು ಉದ್ಧಾರವಾಗೋದರಲ್ಲಿ ಯಾವುದೇ ಸಂಶಯವೂ ಇಲ್ಲ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.